ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 22/12/2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆ ಅವರನ್ನು ಅದೇ ರೀತಿ ಯಥಾರ್ಥವಾಗಿ ಅರಿತುಕೊಂಡು ನೆನಪು ಮಾಡಿ, ಇದಕ್ಕಾಗಿ ತಮ್ಮ ಬುದ್ಧಿಯನ್ನು ವಿಶಾಲ ಮಾಡಿಕೊಳ್ಳಿ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಬಾಬಾ, ಯಥಾರ್ಥವಾಗಿ ನನ್ನ ನೆನಪು ಮಾಡ್ರಿ ಅಂತಾರೆ. ಅಂದ್ರೇನು? ಬಾಬಾ ಹೇಗಿದ್ದಾರೆ? ನಿರಾಕಾರ. ಮತ್ತು ನಾವು ಎಲ್ಲಿ ನೆನಪು ಮಾಡಬೇಕು? ಪರಂಧಾಮದಲ್ಲಿ ನೆನಪು ಮಾಡಬೇಕು. ಈಗ ಕೆಲವ್ರು ಏನು ಮಾಡ್ತಾರೆ, ಫೋಟೋ ನೋಡ್ಕೊಂತ ಯೋಗ ಮಾಡ್ತಿರ್ತಾರೆ, ದೀಪ ನೋಡ್ಕೊಂತ ಮಾಡ್ತಿರ್ತಾರೆ. ಆದರೆ ಇದು ನೆಗೆಟಿವ್ ಶಕ್ತಿ ತುಂಬಿದ ಜಗತ್ತು. ಇಲ್ಲಿ ನೆಗೆಟಿವ್ ವಿಚಾರಗಳು ತುಂಬಿರ್ತಾವಲ್ಲ, ಅವು ನಮಗೆ ವಿಘ್ನ ಹಾಕ್ತಿರ್ತವೆ, ಖಂಡನೆ ಮಾಡ್ತಿರ್ತವೆ ಯೋಗನ. ಅದಕ್ಕೆ ನಾವೇನು, ಅದು ಪರಂಧಾಮ ತಂದೆ, ಶಕ್ತಿ ಸಾಗರ ತಂದೆಯಿಂದ ಶಕ್ತಿಯ ವೈಬ್ರೇಷನ್ ಇರ್ತೈತಲ್ಲಿ. ಅಲ್ಲಿ ನಾವು ಬುದ್ಧಿಯನ್ನು ಇಟ್ಟಾಗ ನಮ್ಮ ಏಕರಸದ ನೆನಪು ಇರ್ತತೆ ನಮಗೆ. ಅದಕ್ಕೆ ಯಥಾರ್ಥವಾಗಿ ಅರಿತು ನನ್ನ ನೆನಪು ಮಾಡ್ರಿ ಅಂತ ಹೇಳಿದರು ಬಾಬಾ. ಮತ್ತೇನು, ಆತ್ಮಿಕ ಸ್ಥಿತಿಯಿಂದ ನೆನಪು ಮಾಡಿದ್ರೆ ಮಾತ್ರ ನಮಗೆ ಅಲ್ಲಿ ವಿಕರ್ಮಗಳು ವಿನಾಶ ಆಗ್ತವೆ. ಈಗ ನೋಡ್ರಿ, ಹಾಡು ಇಟ್ಕೊಂಡು ಕುಂತು ಬಿಡ್ತಾರೆ ಯೋಗ ಮಾಡೋಕ್ಕೆ. ಅದಕ್ಕೆ ಬಾಬಾ ಏನು ಹೇಳ್ತಿರ್ತಾರಂದರೆ, ನೀವು ಯೋಗ ಮಾಡ್ತೀರಿ, ಆದರೆ ನಿಮ್ಮ ಕರ್ಮಗಳು ಸುಡುವಂಥ ಯೋಗ ಆಗಲ್ಲ ಅಂತಾರೆ. ಯಾಕೆ ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ಕೇಳಬೇಕು ಹಾಡು. ಈಗ ಟ್ರಾನ್ಸ್ಫಾರ್ಮರ್ನ ಕರೆಂಟ್ ಐತೆ, ಅದು ನಮ್ಮ ಮನೆಗೆ ಬರಬೇಕು ಅಂದರೆ ಏನು ಮಾಡ್ತೀವಿ? ವಯರ್ ಜೋಡಿಸ್ತೀವಿ. ಆದರೆ ಪ್ಲಾಸ್ಟಿಕ್ ಗುಂಟ ವಯರ್ ಜೋಡಿಸಿದ್ರೆ ಕರೆಂಟ್ ಬರ್ತೈತ? ಇಲ್ಲ. ಆ ಪ್ಲಾಸ್ಟಿಕ್ ಕಿತ್ತಿ ತಂತಿನ ಜೋಡಿಸಿದ್ರೆ ಕರೆಂಟ್ ಬರ್ತತೆ. ಅದರಂಗೆ ಈ ಪರಮಾತ್ಮನ ಶಕ್ತಿ, ತಂತಿ ಕರೆಂಟನ್ನ ಎಳ್ಕೊಂತತೆ. ಅದರಂಗೆ ಪರಮಾತ್ಮನ ಶಕ್ತಿಗಳನ್ನ ಯಾವ್ದು ಎಳ್ಕೋಬೇಕು? ನಮ್ಮ ಚರ್ಮ ಎಳ್ಕೊಂತತ? ಇಲ್ಲ, ಆತ್ಮ ಎಳ್ಕೋಬೇಕು. ಅದಕ್ಕೆ ಆತ್ಮರೂಪದಿಂದ ನೆನಪು ಮಾಡಿದಾಗ ಮಾತ್ರ ವಿಕರ್ಮ ವಿನಾಶ ಆಗ್ತದೆ. ಅದಕ್ಕೆ ಎಲ್ಲ ಯಥಾರ್ಥನ ಅರ್ಥಕೊಂಡು ನನ್ನ ನೆನಪು ಮಾಡ್ರಿ. ಇದೆಲ್ಲ ಬುದ್ಧಿ, ವಿಶಾಲ ಬುದ್ಧಿ ಅಂದರೆ ಇದೆಲ್ಲ ಜ್ಞಾನದ ವಿಚಾರ ನಡೀಲಿ ಬುದ್ಧಿಯಲ್ಲಿ ಅಂತೇಳಿ ಬಾಬಾ. ಪ್ರಶ್ನೆ: ತಂದೆಗೆ ಬಡವರ ಬಂಧು ಎಂದು ಏಕೆ ಹೇಳಲಾಗಿದೆ? ಉತ್ತರ: ಏಕೆಂದರೆ ಈ ಸಮಯದಲ್ಲಿ ಇಡೀ ಪ್ರಪಂಚವು ದಲಿತ ಅರ್ಥಾತ್ ದುಃಖಿಯಾಗಿ ಬಿಟ್ಟಿದೆ. ಆದ್ದರಿಂದ ಎಲ್ಲರನ್ನೂ ದುಃಖದಿಂದ ಬಿಡಿಸಲು ತಂದೆಯು ಬಂದಿದ್ದಾರೆ. ಬಾಕಿ ಯಾರ ಮೇಲೂ ದಯೆ ಬಂದು ವಸ್ತ್ರಗಳನ್ನು ಕೊಡುವುದು, ಹಣ ಇತ್ಯಾದಿಗಳನ್ನು ಕೊಟ್ಟು ಬಿಡುವುದು ಚಮತ್ಕಾರದ ಮಾತೇನಲ್ಲ. ಇದರಿಂದ ಯಾರೂ ಸೌಕಾರರಾಗಿ ಬಿಡುವುದಿಲ್ಲ. ನಾನು ಕಾಡು ಜನರಿಗೆ ಹಣವನ್ನು ಕೊಟ್ಟು ಬಡವರ ಬಂಧು ಎಂದು ಕರೆಸಿಕೊಳ್ಳುತ್ತೇನೆ ಎಂದಲ್ಲ. ನಾನು ಬಡವರು ಅರ್ಥಾತ್ ಪತಿತರಿಗೆ, ಯಾರಲ್ಲಿ ಜ್ಞಾನವಿಲ್ಲವೋ ಅವರಿಗೆ ಜ್ಞಾನವನ್ನು ಕೊಟ್ಟು ಪಾವನರನ್ನಾಗಿ ಮಾಡುತ್ತೇನೆ. ಇಲ್ಲಿ ಬಾಬಾ ಸತ್ಯ ಬಡವರ ಬಂಧು ಯಾರು? ಶಿವಬಾಬಾ. ಯಾಕೆಂದರೆ ನಾವು ಏನು ಕೊಟ್ಟರು, ಏನು ಅಲ್ಪ ಸ್ವಲ್ಪ ಕೊಡತ್ಲೆ ಅವ್ರೇನು ಸೌಕರ್ಯ ಆಗಲ್ಲ. ಆದರೆ ಬಾಬಾ ಏನು, ಸಂಪೂರ್ಣ ಬಡತನನ ನಿರ್ಮೂಲನೆ ಮಾಡಿ ಏನು ಮಾಡ್ತಾರೆ, 21 ಜನ್ಮಕ್ಕಾಗಿ ಸುಖದ ಜೀವನ ಕೊಡ್ತಾರೆ. ಅವರು ಸತ್ಯ ಬಡವರ ಬಂಧು. ಗೀತೆ: ಪ್ರಪಂಚವನ್ನು ಮರೆಯಲು ಇದೇ ಸಮಯವಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳ ಗೀತೆಯನ್ನು ಕೇಳಿದಿರಿ. ಮಕ್ಕಳಿಗೆ ತಿಳಿದಿದೆ, ಗೀತೆಗಳನ್ನು ಪ್ರಪಂಚದ ಮನುಷ್ಯರು ಹಾಡಿದ್ದಾರೆ. ಶಬ್ದಗಳು ಬಹಳ ಚೆನ್ನಾಗಿವೆ. ಈ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ. ಮೊದಲು ಹೀಗೆ ತಿಳಿದುಕೊಳ್ಳುತ್ತಿರಲಿಲ್ಲ. ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಅವಶ್ಯವಾಗಿ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗುವುದು ಎಂಬ ಮಾತು ಕಲಿಯುಗ ಮನುಷ್ಯರಿಗೂ ಸಹ ಅರ್ಥವಾಗುವುದಿಲ್ಲ. ಕೇವಲ ಹಳೆಯ ಪ್ರಪಂಚವನ್ನು ಬಿಡಬೇಕಾಗಿದೆ ಎಂಬುದಷ್ಟನ್ನೇ ತಿಳಿದುಕೊಳ್ಳುತ್ತಾರೆ. ಆದರೆ ಇನ್ನೂ ಈ ಪ್ರಪಂಚದಲ್ಲಿ ಬಹಳಷ್ಟು ವರ್ಷಗಳು ಉಳಿದಿವೆ ಎಂದು ತಿಳಿದುಕೊಳ್ಳುತ್ತಾರೆ. ಹೊಸದರಿಂದ ಹಳೆಯದಾಗುವುದು ಎಂಬುದು ಅವರಿಗೆ ತಿಳಿದಿದೆ. ಆದರೆ ಸೃಷ್ಟಿಯ ಕಾಲಾವಧಿಯನ್ನು ಬಹಳ ಉದ್ದವಾಗಿ ಬರೆದಿರುವ ಕಾರಣ ಮರೆತು ಹೋಗಿದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಅಲ್ಲೇನು ಲಕ್ಷಾಂತರ, ಇನ್ನೂ 40,000 ವರ್ಷ ಐತೆ ಕಲಿಯುಗ ಅಂತ ಬರೆದ್ಬಿಟ್ಟಾರೆ ಶಾಸ್ತ್ರದಾಗ. ಅದಕ್ಕೆ ನಾವು ಹೋಗಿ ವಿನಾಶ ಹತ್ರ ಐತೆ ಅಂದರೂ ಕೂಡ ಅವ್ರ ಕಿವಿಗೆ ಬೀಳ್ತಾ ಇಲ್ಲ. ಅಂದರೆ ಇದು
ಹಳೇದೋಗಿ ಹೊಸದು ಬರ್ತತಂದರೆ ಇನ್ನು ಹಳೇದು ವಿನಾಶ ಆಗೋದ್ರ ಕಡೆಗೆ ನಮ್ಮ ಬುದ್ಧಿನ ತೆಗಿಬೇಕು ಅನ್ನೋದು ಬರ್ತಿತ್ತಲ್ಲ. ಆದರೆ ಅವರು ಇನ್ನೂ ಭಾಳ ವರ್ಷ ಇದ್ದಾವೆ ಅಂತಲೇ ಕೂತ್ಕೊಂಡ್ಬಿಟ್ಟಾರೆ. ಅದೇ ಮಾತುಗಳನ್ನ ಹಿಡ್ಕೊಂಡು ಕೂತ್ಬಿಟ್ಟಾರೆ. ಬಾಬಾ ಏನಂತ ಇದ್ದಾರೆ, ಈಗ ಹೊಸ ಪ್ರಪಂಚವು ಸ್ಥಾಪನೆ ಆಗುತ್ತದೆ, ಆದ್ದರಿಂದ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ ಎಂದು ನಿಮಗೀಗ ಸ್ಮೃತಿ ತರಿಸಲಾಗುತ್ತಿದೆ. ಮರೆಯುವುದರಿಂದ ಏನಾಗುವುದು? ನಾವು ಈ ಶರೀರವನ್ನು ಬಿಟ್ಟು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ. ಮರೆಯೋದಂದ್ರೇನು? ಈ ಜಗತ್ತಿನ ಆಕರ್ಷಣೆ, ಈ ವಸ್ತುಗಳಲ್ಲಿ, ಸಂಬಂಧಗಳಲ್ಲಿ, ಈ ದೇಹದಲ್ಲಿ, ಇದರಲ್ಲಿ ಆಕರ್ಷಣೆ, ಮಮತ್ವ, ಮೋಹ ಇರಬಾರ್ದು. ಪ್ರೀತಿ ಇದರಲ್ಲಿ ಇತ್ತು ಅಂದರೆ ಬಾಬಾನಲ್ಲಿ ಕಡಿಮೆ ಆಗ್ತದೆ. ಬಾಬಾ ಏನಂತ ಇದ್ದಾರೆ, ಅಜ್ಞಾನ ಕಾಲದಲ್ಲಿ ಇಂಥ ಮಾತುಗಳ ಅರ್ಥದ ಮೇಲೆ ಯಾರಿಗೂ ಗಮನ ಹರಿಯುವುದಿಲ್ಲ. ತಂದೆಯು ಯಾವ ಪ್ರಕಾರವಾಗಿ ತಿಳಿಸುತ್ತಾರೆಯೋ ಅದೇ ರೀತಿಯಲ್ಲಿ ಯಾರೂ ತಿಳಿಸುವವರಿಲ್ಲ. ನೀವು ಇದರ ಅರ್ಥವನ್ನು ತಿಳಿದುಕೊಳ್ಳಬಹುದು. ಇದು ಸಹ ಮಕ್ಕಳಿಗೆ ತಿಳಿದಿದೆ. ಮಕ್ಕಳು ಬಹಳ ಸಾಧಾರಣವಾಗಿದ್ದಾರೆ. ಅನನ್ಯ ಒಳ್ಳೊಳ್ಳೆಯ ಮಕ್ಕಳು ಸಹ ಪೂರ್ಣ ರೀತಿಯಿಂದ ಅರಿತುಕೊಳ್ಳುವುದಿಲ್ಲ. ಇವರಲ್ಲಿ ಶಿವತಂದೆಯು ಬರುತ್ತಾರೆ ಎಂಬುದನ್ನೇ ಮರೆತು ಬಿಡುತ್ತಾರೆ. ಯಾವುದೇ ಆದೇಶ ನೀಡಿದರೆ ಇದು ಶಿವತಂದೆಯ ಆದೇಶವೆಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಶಿವತಂದೆಯನ್ನು ಇಡೀ ದಿನ ಮರೆತು ಹೋಗುತ್ತಾರೆ. ಪೂರ್ಣ ರೀತಿಯಲ್ಲಿ ಅರಿತುಕೊಳ್ಳದ ಕಾರಣ ಆ ಕೆಲಸವನ್ನು ಮಾಡುವುದಿಲ್ಲ. ಮಾಯೆಯು ನೆನಪು ಮಾಡಲು ಬಿಡುವುದಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನಾವು ಏನಾದರೂ ಸಹಯೋಗ ಕೇಳಿರ್ತೀವಿ, ಇಲ್ಲ ಮತ್ತು ಬಾಬಾ ನಮ್ಮನ್ನು ಒಂದು ಪುರುಷಾರ್ಥದ ಮಾರ್ಗದಲ್ಲಿ ನಡೆಸಬೇಕಲ್ಲ. ನಮ್ಮ ಜೊತೆ ಮಾತಾಡೋಕೆ ಬಾಬಾ ಯಾವ ಶರೀರ ನಿಮಿತ್ತ ಮಾಡ್ಕೊಂಡಾರೆ? ಅಕ್ಕಂದಿರು. ಅವ್ರ ಮೂಲಕ ನಮಗೆ ಟಚ್ ಕೊಡ್ತಿರ್ತಾರೆ. ಆದರೆ ಬಾಬಾ ನಮ್ಗೆ ಹೇಳೋಣಂತ ಅರಿಯೋದೇ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಮಗೆ ಅದಕ್ಕೆ ನಿಮಿತ್ತರಲ್ಲಿ ನಮಗೆ ಗೌರವ ಭಾವನೆ ಇರಬೇಕು. ಅವರಲ್ಲಿ ಗೌರವ ಭಾವನೆ ಇದ್ದರೆ ಅವ್ರು ಏನು ಹೇಳಿದ ಮಾತುಗಳ ಮೇಲೆ ಕೂಡ ನಮಗೆ ಗೌರವ ಇರ್ತತೆ. ಪುರುಷಾರ್ಥ ಚೆನ್ನಾಗಿ ಮಾಡ್ತೀವಿ, ಶ್ರೇಷ್ಠ ಪದವಿನ ಪಡಿತೀವಿ. ಇದನ್ನು ಯಥಾರ್ಥ ರೀತಿಯಲ್ಲಿ ಅರ್ಥಕೋಬೇಕು ಅಂತ ಹೇಳ್ತಾರೆ ಬಾಬಾ. ಮಾಯೆಯು ನೆನಪು ಮಾಡಲು ಬಿಡುವುದಿಲ್ಲ. ಆ ಸ್ಥಿರವಾದ ನೆನಪು ನಿಲ್ಲುವುದೇ ಇಲ್ಲ. ಪರಿಶ್ರಮ ಪಡುತ್ತಾ ಅಂತಿಮದಲ್ಲಿ ಕೊನೆಗೂ ಆ ಸ್ಥಿತಿಯು ಅವಶ್ಯವಾಗಿ ಆಗುವುದು. ಈ ಸಮಯದಲ್ಲಿಯೇ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವವರು ಯಾರೂ ಇಲ್ಲ. ತಂದೆ ಯಾರಾಗಿದ್ದಾರೆ, ಹೇಗಿದ್ದಾರೆ ಎಂಬುದನ್ನು ಅರಿತುಕೊಳ್ಳಲು ವಿಶಾಲ ಬುದ್ಧಿಯೂ ಬೇಕು. ಬಾಪ್ತಾದ ಬೆಚ್ಚನೆಯ ವಸ್ತ್ರಗಳನ್ನು ಧರಿಸುತ್ತಾರೆಯೇ ಎಂದು ನಿಮ್ಮೊಂದಿಗೆ ಕೆಲವರು ಕೇಳುತ್ತಾರೆ. ಹೌದು, ಇಬ್ಬರಿಗೂ ಇವೆ ಎಂದು ಮಕ್ಕಳು ಹೇಳುತ್ತಾರೆ. ಆದರೆ ಶಿವತಂದೆ ಹೇಳುತ್ತಾರೆ, ಬೆಚ್ಚನೆ ವಸ್ತ್ರಗಳನ್ನು ನಾನೇಕೆ ಧರಿಸಲಿ? ನನಗೇನು ಚಳಿಯಾಗುವುದೇ? ಯಾರಲ್ಲಿ ನಾನು ಪ್ರವೇಶ ಮಾಡಿದ್ದೇನೆಯೋ ಅವರಿಗೆ ಚಳಿಯಾಗುವುದು. ನನಗೆ ಹಸಿವಾಗಲಿ ಬಾಯಾರಿಕೆ ಆಗಲಿ ಏನೂ ಇಲ್ಲ. ನಾನು ನಿರ್ಲೇಪನಾಗಿದ್ದೇನೆ. ಸೇವೆ ಮಾಡುತ್ತಿದ್ದರೂ ಇವೆಲ್ಲ ಮಾತುಗಳಿಂದ ಭಿನ್ನನಾಗಿದ್ದೇನೆ. ನಾನು ತಿನ್ನುವುದಾಗಲಿ ಕುಡಿಯುವುದಾಗಲಿ ಇಲ್ಲ. ಹೇಗೆ ಒಬ್ಬ ಸಾಧು ಸಹ ನಾನು ಏನೂ ತಿನ್ನುವುದಿಲ್ಲ ಕುಡಿಯುವುದಿಲ್ಲ ಎಂದು ಹೇಳುತ್ತಿದ್ದರು. ಅವರಾದರೆ ಕೃತಕ ವೇಷವನ್ನು ಧಾರಣೆ ಮಾಡಿದ್ದಾರೆ. ಅನೇಕ ದೇವತೆಗಳ ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಮತ್ಯಾವುದೇ ಧರ್ಮದಲ್ಲಿ ದೇವತೆಗಳಾಗುವುದಿಲ್ಲ. ಇಲ್ಲಿ ಎಷ್ಟೊಂದು ಮಂದಿರಗಳಿವೆ. ಹೊರಗಡೆಯಂತೂ ಒಬ್ಬ ಶಿವ ತಂದೆಯನ್ನೇ ಒಪ್ಪುತ್ತಾರೆ. ಬುದ್ಧಿಯು ಸಹ ಹೇಳುತ್ತದೆ, ತಂದೆಯು ಒಬ್ಬರೇ ಆಗಿರುವರು, ಅವರಿಂದಲೇ ಆಸ್ತಿ ಸಿಗುತ್ತದೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಕಲ್ಪದ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ತಂದೆಯಿಂದ ಆಸ್ತಿಯು ಸಿಗುತ್ತದೆ. ಯಾವಾಗ ನಾವು ಸುಖಧಾಮಕ್ಕೆ ಹೋಗುತ್ತೇವೆಯೋ ಆಗ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ. ನಿಮ್ಮಲ್ಲಿಯೂ ಸಹ ಈ ತಿಳುವಳಿಕೆಯು ನಂಬರ್ವಾರ್ ಇದೆ. ಒಂದು ವೇಳೆ ಜ್ಞಾನದ ವಿಚಾರಗಳಲ್ಲಿ ಇರುವುದೇ ಆದರೆ ಅವರ ಮಾತುಗಳು ಸಹ ಜ್ಞಾನಯುಕ್ತವಾಗಿ ಇರುತ್ತವೆ. ತಂದೆಯ ಮೂಲಕ ನೀವು ರೂಪಬಸಂತರಾಗುತ್ತೀರಿ. ನೀವು ರೂಪರೂ ಆಗಿದ್ದೀರಿ ಮತ್ತು ಬಸಂತರೂ ಆಗಿದ್ದೀರಿ. ರೂಪ ಅಂದರೆ ಯೋಗ ಶಕ್ತಿ ಸ್ವರೂಪ ಮತ್ತು ಬಸಂತ ಅಂದರೆ ಜ್ಞಾನ ಸ್ವರೂಪ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಪ್ರಪಂಚದಲ್ಲಿ ನಾವು ರೂಪಬಸಂತರಾಗುತ್ತಿದ್ದೇವೆ ಎಂಬ ಮಾತನ್ನು ಮತ್ತಾರು ಹೇಳಲು ಸಾಧ್ಯವಿಲ್ಲ. ನೀವೀಗ ಓದುತ್ತಿದ್ದೀರಿ. ಅಂತಿಮ ಸಮಯದೊಳಗೆ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಖಂಡಿತ ಓದುವಿರಿ. ಅಂದ್ರೇನು? ಅಂತಿಮದಲ್ಲಿ ಯಾವಾಗ ಒಂದು ಸಲ ಭೂಮಿ ಅಲ್ಲಾಡ್ತು, ವಿನಾಶದ ಸೂಚನೆಗಳು
ಯಾವಾಗ ಕಾಣಿಸೋಕ್ಕೆ ಜಾಸ್ತಿ ಶುರುವಾದ್ವಂದ್ರೆ ಆಗ ಭಯದಿಂದ ಎಲ್ಲರೂ ಪುರುಷಾರ್ಥ ಮಾಡ್ತಾರೆ. ಅಂತಿಮದಲ್ಲಿ ಬಾಬಾ ಮಾಡಿಸ್ತಾನೆ, ಪುರುಷಾರ್ಥ ಮಾಡಿಸ್ತಾರ, ಹಾಗೆ ಆಗ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ನೋಡು. ಈಗ ಪುರುಷಾರ್ಥದ ಅನುಸಾರ ಖಂಡಿತವಾಗಿ ನೀವು ಓದುವಿರಿ. ಶಿವ ತಂದೆಯು ನಾವು ಆತ್ಮಗಳ ತಂದೆಯಲ್ಲವೇ? ಇದು ಸಹ ಹೃದಯಪೂರ್ವಕವಾಗಿ ಹೇಳುತ್ತೀರಲ್ಲವೇ? ಭಕ್ತಿ ಮಾರ್ಗದಲ್ಲಿ ಹೃದಯಕ್ಕೆ ನಾಟುವುದಿಲ್ಲ, ಆದರೆ ಇಲ್ಲಿ ತಂದೆಯು ನಮ್ಮವರೆಂದು ಹೃದಯಕ್ಕೆ ನಾಟುತ್ತದೆ. ನೀವಿಲ್ಲಿ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ನಿಮಗೆ ತಿಳಿದಿದೆ ತಂದೆಯು ಪುನಃ ಇದೇ ಸಮಯದಲ್ಲಿ ಬರುತ್ತಾರೆ. ಮತ್ಯಾವುದೇ ಸಮಯದಲ್ಲಿ ತಂದೆಯು ಬರುವ ಅವಶ್ಯಕತೆ ಇಲ್ಲ. ಸತ್ಯಯುಗದಿಂದ ಹಿಡಿದು ತ್ರೇತಾದವರೆಗೆ ಬರುವುದೇ ಇಲ್ಲ ಮತ್ತು ದ್ವಾಪರದಿಂದ ಕಲಿಯುಗದವರೆಗೂ ಸಹ ಅವರು ಬರುವುದೇ ಇಲ್ಲ. ಕಲ್ಪದ ಸಂಗಮಯುಗದಲ್ಲಿಯೇ ಬರುತ್ತಾರೆ. ತಂದೆಯು ಬಡವರ ಬಂಧುವಾಗಿದ್ದಾರೆ. ಅರ್ಥಾತ್ ಇಡೀ ಪ್ರಪಂಚದವರು ಯಾರು ದುಃಖಿ ಬಡವರಾಗಿ ಬಿಡುತ್ತಾರೆಯೋ ಅವರ ತಂದೆಯಾಗಿದ್ದಾರೆ. ಅವರ ಹೃದಯದಲ್ಲಿ ಏನಿರಬಹುದು? ನಾನು ಬಡವರ ಬಂಧುವಾಗಿದ್ದೇನೆ. ಎಲ್ಲರ ದುಃಖ ಅಥವಾ ಬಡತನವು ಕಳೆಯಲಿ, ಆದರೆ ಅದು ಜ್ಞಾನವನ್ನು ಬಿಟ್ಟರೆ ಮತ್ಯಾವುದರಿಂದಲೂ ಕಡಿಮೆಯಾಗಲು ಸಾಧ್ಯವಿಲ್ಲ. ವಸ್ತ್ರ ಇತ್ಯಾದಿಗಳನ್ನು ಕೊಡುವುದರಿಂದ ಯಾರೂ ಸಾಹುಕಾರರಾಗಿ ಬಿಡುವುದಿಲ್ಲ. ಬಲೆ ಬಡವರನ್ನು ನೋಡಿದಾಗ ಇವರಿಗೆ ವಸ್ತ್ರಗಳನ್ನು ಕೊಡೋಣವೆಂದು ಮನಸ್ಸಾಗಬಹುದು, ಏಕೆಂದರೆ ನಾನು ಬಡವರ ಬಂಧುವಾಗಿದ್ದೇನೆ ಎಂಬುದು ನೆನಪಿರುತ್ತದೆಯಲ್ಲವೇ? ಜೊತೆಗೆ ನಾನು ಕೇವಲ ಈ ಕಾಡು ಜನರಿಗಾಗಿ ಬಡವರ ಬಂಧುವಲ್ಲ. ಯಾರು ಸಂಪೂರ್ಣ ಪತಿತರಾಗಿದ್ದಾರೆಯೋ ಅವರಿಗೆ ನಾನು ಬಡವರ ಬಂಧುವಾಗಿದ್ದೇನೆ, ಅಂದರೆ ಅವರನ್ನು ಪಾವನರನ್ನಾಗಿ ಮಾಡುತ್ತೇನೆ. ಅಂದರೆ ಬಾಬಾ ಏನು ಹೇಳ್ತಾರೆ, ಏನೇ ವಸ್ತು ಕೊಟ್ಟರೆ ಅವರ ಬಡತನ ಕಡಿಮೆ ಆಗಲ್ಲ. ಅವ್ರ ಬಡತನಕ್ಕೆ ಕಾರಣ ಏನು? ಅವ್ರ ಪಾಪ. ಆ ಪಾಪನೆಲ್ಲ ಭಸ್ಮ ಮಾಡಿ ದೈವಶಕ್ತಿ ತುಂಬಿ ಶಾಶ್ವತ ಸೌಕರ್ಯರನ್ನಾಗಿ ಮಾಡ್ತೀನಿ ನಾನು ಅಂತ ಹೇಳ್ತಾರೆ ಬಾಬಾ. ನಾನು ಪತಿತ ಪಾವನಾಗಿದ್ದೇನೆ, ಆದ್ದರಿಂದ ನಾನು ಬಡವರ ಬಂಧುವಾಗಿದ್ದೇನೆಂದು ವಿಚಾರ ನಡೆಯುತ್ತದೆ. ಆದರೆ ಹಣ ಇತ್ಯಾದಿಗಳನ್ನು ಹೇಗೆ ಕೊಡಲಿ? ಹಣ ಕೊಡುವವರಂತೂ ಪ್ರಪಂಚದಲ್ಲಿ ಅನೇಕರಿದ್ದಾರೆ. ಬಹಳಷ್ಟು ಹಣವನ್ನು ತೆಗೆದು ಅದನ್ನು ಅನಾಥಾಶ್ರಮಗಳಿಗೆ ಕಳಿಸುತ್ತಾರೆ, ಏಕೆಂದರೆ ಅನಾಥರಿರುತ್ತಾರೆ. ಅರ್ಥಾತ್ ಅವರಿಗೆ ಯಾರೂ ಗತಿ ಇಲ್ಲ ಎಂಬುದು ತಿಳಿದಿರುತ್ತದೆ. ಅನಾಥರೆಂದರೆ ಬಡವರು. ನಿಮಗೂ ಸಹ ನಾಥನಿರಲಿಲ್ಲ, ಆದ್ದರಿಂದ ತಂದೆಯೂ ಇರಲಿಲ್ಲ. ನಾಥನಿರಲಿಲ್ಲ, ಅರ್ಥಾತ್ ತಂದೆಯೂ ಇರಲಿಲ್ಲ. ಅಂದರೆ ನಾವ್ಯಾರೂ ಆತ್ಮಕ್ಕೂ ಬೇಕಾಗಿರೋ ಗುಣ, ಶಕ್ತಿ, ಜ್ಞಾನ ಅದೆಲ್ಲ ಯಾರು ಕೊಡಬೇಕು? ಅದರಪ್ಪನೇ ಕೊಡಬೇಕು. ಆದರೆ ನಾವು ತಂದೆನ ಬಿಟ್ಟು ಬಂದುಬಿಟ್ಟಿವಿ, ತಂದೆನ ಮರೆತು ಬಿಟ್ಟಿವಿ. ಅದಕ್ಕೆ ನಾವೆಷ್ಟು ಕೂಗಿದರೂ ತಂದೆಗೆ ನಮ್ಮ ಕೂಗು ಮುಟ್ಟಲಿಲ್ಲ. ನಮ್ಮ ಕಷ್ಟ ಕೇಳೋರು ಇರಲಿಲ್ಲ, ಅನಾಥರಾಗಿಬಿಟ್ಟಿದ್ವಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈ ಜ್ಞಾನವಿರಲಿಲ್ಲ. ಯಾರು ರೂಪಬಸಂತರಲ್ಲವೋ ಆತ್ಮದ ಸ್ಮೃತಿಯಲ್ಲಿದ್ದು ಜ್ಞಾನದ ಮಳೆ ಸುರಿಸುವವರು, ಅವರು ಬಡವರು ಮತ್ತು ಅನಾಥರಾಗಿದ್ದಾರೆ. ಯಾರು ರೂಪಬಸಂತರಾಗಿದ್ದಾರೆಯೋ ಅವರು ಸನಾತರೆಂದು ಹೇಳಲಾಗುತ್ತದೆ. ಯಾರು ರೂಪಬಸಂತರಲ್ಲವೋ ಅವರು ಬಡವರು. ಏನು ಹೇಳಿದ್ರು ಬಾಬಾ? ಯಾರು ರೂಪಬಸಂತರ ಅಂದರೆ ಆತ್ಮಿಕ ಸ್ಮೃತಿನೂ ಇಲ್ಲ, ತನ್ನ ಜ್ಞಾನನೂ ಇಲ್ಲ. ಅದಕ್ಕೆ ಅದು ಇಲ್ಲ ಅಂದರೆ ಮತ್ತಿನ್ನೇನಿರ್ತದೆ? ದುಃಖನೇ ಇರ್ತದೆ. ಯಾರಿಗೆ ಆತ್ಮಜ್ಞಾನ, ಆತ್ಮಕ್ಕೆ ಸ್ಥಿತಿ ಯಾರಲ್ಲಿರ್ತದೋ ಅವರು ಶ್ರೀಮಂತರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸಾಹುಕಾರರಿಗೆ ಸನಾತರೆಂತಲೂ ಬಡವರಿಗೆ ಅನಾಥರೆಂತಲೂ ಹೇಳಲಾಗುವುದು. ನಿಮ್ಮ ಬುದ್ಧಿಯಲ್ಲಿದೆ, ಎಲ್ಲರೂ ಬಡವರಾಗಿದ್ದಾರೆ, ಅವರಿಗೆ ಏನಾದರೂ ಕೊಡಬೇಕಾಗಿದೆ. ತಂದೆಯು ಬಡವರ ಬಂಧುವಾಗಿದ್ದಾರೆ, ಆದ್ದರಿಂದ ಹೇಳುತ್ತಾರೆ, ಯಾವುದಾದರೂ ಇಂಥ ವಸ್ತುವನ್ನು ಕೊಡಬೇಕು, ಅದರಿಂದ ಸಕಾಲಕ್ಕಾಗಿ ಸಾಹುಕಾರರಾಗಿ ಬಿಡಬೇಕು. ಬಾಕಿ ಈ ವಸ್ತ್ರ ಇತ್ಯಾದಿಗಳನ್ನು ಕೊಡುವುದು ಸಾಮಾನ್ಯ ಮಾತಾಗಿದೆ. ಅಂದರೆ ಎಂಥದ್ದು? ಶಾಶ್ವತವಾದದ್ದು ಕೊಡಬೇಕು ಅಂತಾರೆ. ಅಂದರೆ ಅವ್ರಿಗೆ ಸಂದೇಶ ಕೊಟ್ಟು ಬಾಬನ ಮಡ್ಲಿಗೆ ನಾವು ತಂದೀವಂದರೆ ದುಃಖದಿಂದನೂ ದೂರ ಆಗ್ತದೆ, ಜನ್ಮ ಜನ್ಮ ಸಂಪತ್ತು ಪಡಿತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ವಸ್ತ್ರ ಇತ್ಯಾದಿಗಳನ್ನು ಕೊಡುವುದು ಸಾಮಾನ್ಯ ಮಾತಾಗಿದೆ, ಅದರಲ್ಲಿ ನಾವೇಕೆ ಬೀಳಬೇಕು? ನಾವಂತೂ ಅವರನ್ನು ಅನಾಥರಿಂದ ಸನಾತರನ್ನಾಗಿ ಮಾಡಬೇಕು. ಭಲೆ ಯಾರೆಷ್ಟಾದರೂ ಪದ್ಮಪತಿಯಾಗಿರಬಹುದು, ಆದರೆ ಅದೆಲ್ಲವೂ ಅಲ್ಪಕಾಲಕ್ಕಾಗಿದೆ. ಈ ಪ್ರಪಂಚವೇ ಅನಾಥರ ಪ್ರಪಂಚವಾಗಿದೆ.
ಭಲೆ ಧನವಂತರಿದ್ದಾರೆ, ಅದು ಅಲ್ಪ ಕಾಲಕ್ಕಾಗಿ. ಸತ್ಯಯುಗದಲ್ಲಿ ಸದಾ ಸನಾತರಿರುತ್ತಾರೆ, ಅಲ್ಲಿ ಹೀಗೆ ಕರ್ಮವು ಕುಟುಕುವುದಿಲ್ಲ. ಇಲ್ಲಿ ಎಷ್ಟೊಂದು ಬಡವರಿದ್ದಾರೆ, ಯಾರಿಗೆ ಹಣ ಇದೆಯೋ ಅವರಿಗಂತೂ ನಾವು ಸ್ವರ್ಗದಲ್ಲಿದ್ದೇವೆಂದು ತಮ್ಮ ನಶೆ ಇರುತ್ತದೆ. ಆದರೆ ಇಲ್ಲ, ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಈ ಸಮಯದಲ್ಲಿ ಮನುಷ್ಯರ್ಯಾರೂ ಸನಾತನರಿಲ್ಲ, ಎಲ್ಲರೂ ಅನಾಥರಾಗಿದ್ದಾರೆ. ಇಲ್ಲಿನ ಹಣ ಇತ್ಯಾದಿಗಳೆಲ್ಲವೂ ಮಣ್ಣು ಪಾಲಾಗಲಿವೆ. ನಮ್ಮ ಬಳಿ ಇಷ್ಟು ಹಣವಿದೆ, ಅದನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು ತಿನ್ನುತ್ತಾ ಇರುತ್ತಾರೆ. ಪರಂಪರೆಯವರೆಗೆ ನಡೆಯುತ್ತದೆ ಎಂದು ಮನುಷ್ಯರು ತಿಳಿಯುತ್ತಾರೆ. ಆದರೆ ಇದು ನಡೆಯುವುದಿಲ್ಲ, ಇದೆಲ್ಲವೂ ವಿನಾಶವಾಗಿ ಬಿಡುವುದು. ಆದ್ದರಿಂದ ನಿಮಗೆ ಈ ಇಡೀ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನೀವು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದು, ಹಳೆಯ ಪ್ರಪಂಚಕ್ಕೆ ನರಕವೆಂದು ಹೇಳಲಾಗುತ್ತದೆ. ತಂದೆಯು ನಮ್ಮನ್ನು ಹೊಸ ಪ್ರಪಂಚಕ್ಕೆ ಸಾಹುಕಾರರನ್ನಾಗಿ ಮಾಡುತ್ತಿದ್ದಾರೆ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ತಂದೆ ಎಷ್ಟು ಸಾಹುಕಾರರನ್ನಾಗಿ ಮಾಡುತ್ತಾರೆ. ಈ ಲಕ್ಷ್ಮೀನಾರಾಯಣರು ಹೇಗೆ ಸಾಹುಕಾರರಾದರು? ಯಾವುದೇ ಸಾಹುಕಾರನಿಂದ ಆಸ್ತಿ ಸಿಕ್ಕಿತೆ ಅಥವಾ ಯುದ್ಧ ಮಾಡಿದರೆ ಹೇಗೆ 12 ರಾಜ್ಯ ಸಿಂಹಾಸನವನ್ನು ಪಡೆಯುತ್ತಾರೋ ಹಾಗೆ ಇವರು ರಾಜ್ಯ ಸಿಂಹಾಸನವನ್ನು ಪಡೆದರೆ ಅಥವಾ ಕರ್ಮಗಳ ಅನುಸಾರ ಈ ಧನವು ಸಿಕ್ಕಿತೆ. ತಂದೆ ಕರ್ಮ ಕಲಿಸುವ ವಿಧಿ ಬಹಳವೇ ಭಿನ್ನವಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಹೇಗೆ ಸಿಕ್ತು? ಲಕ್ಷ್ಮೀನಾರಾಯಣರಿಗೆ ಹೇಗೆ ಸಿಕ್ತು? ಇಷ್ಟು ಸಂಪತ್ತು, ರಾಜ್ಯ, ಪದವಿ ಎಲ್ಲ ಹೇಗೆ ಸಿಕ್ತು ಅಂದರೆ, ಸಂಪತ್ತೆಲ್ಲೈತೆ? ಪಂಚತತ್ವ ಭೂಮಿಯಲ್ಲಿ, ಪ್ರಕೃತಿಯಲ್ಲಿ ಐತೆ. ಅವ್ರೇನು ಮಾಡಿದರು? ತಪಸ್ಸು ಮಾಡಿ ದೈವಶಕ್ತಿ ತುಂಬಿದರು. ಆ ದೈವಶಕ್ತಿಯಿಂದ ಪ್ರಕೃತಿ ಎಲ್ಲ ಪಾವನ ಆಯಿತು. ಮತ್ತು ಆ ಪ್ರಕೃತಿ ಅವರಿಗೆ ರಿಟರ್ನ್ ಏನು ಕೊಡ್ತತೆ? ಮುತ್ತು, ರತ್ನ, ವಜ್ರ, ವೈಡೂರ್ಯ ಕೊಡ್ತತೆ. ಆತ್ಮಗಳಿಗೆಲ್ಲ ಪಾಲನೆ ಮಾಡಿದರು, ಸೇವೆ ಮಾಡಿದರು. ರಿಟರ್ನ್ ಆತ್ಮಗಳು ಏನು ಮಾಡ್ತವೆ? ಅವರಿಗೆ ಪ್ರಜೆಗಳಾಗಿ ಬರ್ತಾರೆ. ಅವ್ರ ಮೇಲೆ ರಾಜ್ಯದ ಮಹಾರಾಜ ಮಹಾರಾಣಿ ಆಗ್ತಾರೆ. ಅಂದರೆ ಹೇಗೆ ಬಂತು? ಬಾಬಾನ ಶಕ್ತಿಗಳಿಂದ ಎಲ್ಲದನ್ನು ಪಡ್ಕೊಂಡ್ರು. ಬಾಬಾ ಏನು ಹೇಳ್ತಾ ಇದ್ದಾರೆ, ಕರ್ಮ ಅಕರ್ಮ ವಿಕರ್ಮದ ಶಬ್ದವು ಸಹ ಸ್ಪಷ್ಟವಾಗಿದೆ ಅಲ್ಲವೇ? ಶಾಸ್ತ್ರಗಳಲ್ಲಿ ಕೆಲವು ಶಬ್ದಗಳಿವೆ. ಹಿಟ್ಟಿನಲ್ಲಿ ಉಪ್ಪಿನದಷ್ಟು ಉಳಿದುಕೊಂಡಿದೆ. ಇಷ್ಟು ಕೋಟ್ಯಾಂತರ ಮನುಷ್ಯರಲ್ಲಿ ಇವರಲ್ಲಿ ಕೇವಲ 9 ಲಕ್ಷ ಮಾತ್ರವೇ ಉಳಿಯುತ್ತಾರೆ ಅಂದಾಗ ಕಾಲು ಭಾಗವೂ ಆಗುವುದಿಲ್ಲ. ಇದಕ್ಕೆ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಸತ್ಯ ಎಂದು ಹೇಳಲಾಗುತ್ತದೆ. ಪ್ರಪಂಚವೆಲ್ಲವೂ ವಿನಾಶವಾಗಿ ಬಿಡುತ್ತದೆ. ಸಂಗಮಯುಗದಲ್ಲಿ ಬಹಳ ಕೆಲವರೇ ಇರುತ್ತಾರೆ. ಕೆಲವರು ಮೊದಲೇ ಶರೀರವನ್ನು ಬಿಟ್ಟು ಹೋಗುತ್ತಾರೆ. ಅವರು ಮತ್ತೆ ಆಹ್ವಾನ ಮಾಡುತ್ತಾರೆ. ಹೇಗೆ ಮೊಘಲರ ಕನ್ಯೆಯರಿದ್ದರು, ಬಹಳ ಒಳ್ಳೆಯರಾಗಿದ್ದರು. ಅಂದ ಮೇಲೆ ಅವರು ಒಳ್ಳೆಯ ಮನೆಯಲ್ಲಿಯೇ ಜನ್ಮ ಪಡೆದಿರಬೇಕು. ನಂಬರ್ವಾರ್ ಸುಖದಲ್ಲಿ ಜನ್ಮ ಪಡೆಯುತ್ತಾರೆ. ಅವರು ಸುಖವನ್ನು ನೋಡಬೇಕಾಗಿದೆ, ಸ್ವಲ್ಪವೂ ದುಃಖವನ್ನು ಅವರು ಸುಖವನ್ನು ನೋಡಬೇಕಾಗಿದೆ, ಸ್ವಲ್ಪ ದುಃಖವನ್ನು ನೋಡಬೇಕಾಗಿದೆ. ಯಾರದೂ ಕರ್ಮಾತೀತ ಸ್ಥಿತಿ ಆಗಿಲ್ಲ. ಬಹಳ ಸುಖಿ ಮನೆಯಲ್ಲಿ ಹೋಗಿ ಜನ್ಮ ಪಡೆಯುತ್ತಾರೆ. ಇಲ್ಲಿ ಯಾವುದೂ ಸುಖ ಮನೆ ಇಲ್ಲವೆಂದು ತಿಳಿದುಕೊಳ್ಳಬೇಡಿ. ಬಹಳ ಪರಿವಾರಗಳು, ಒಳ್ಳೆಯ ಪರಿವಾರಗಳಿರುತ್ತವೆ. ತಂದೆಯು ಬ್ರಹ್ಮರವನ್ನು ನೋಡಿದ್ದಾರೆ. ಒಂದೇ ಮನೆಯಲ್ಲಿ ಸೊಸೆಂದರು ಪರಸ್ಪರ ಶಾಂತಿಯಲ್ಲಿ ಅನ್ಯೋನ್ಯವಾಗಿ ಇರುತ್ತಾರೆ. ಎಲ್ಲರೂ ಜೊತೆಯಲ್ಲಿ ಭಕ್ತಿ ಮಾಡುತ್ತಾರೆ, ಗೀತೆಯನ್ನು ಓದುತ್ತಾರೆ. ತಂದೆಯು ಅವರೊಂದಿಗೆ ಕೇಳಿದರು, ಇಷ್ಟೊಂದು ಮಂದಿ ಒಟ್ಟಿಗೆ ಇರುತ್ತೀರಿ, ನಿಮ್ಮಲ್ಲಿ ಜಗಳವಾಗುವುದಿಲ್ಲವೇ? ಅವರು ಹೇಳಿದರು, ಇಲ್ಲ, ನಮ್ಮ ಬಳಿಯಂತೂ ಸ್ವರ್ಗವಿದೆ, ನಾವೆಲ್ಲರೂ ಒಟ್ಟಿಗೆ ಇರುತ್ತೇವೆ, ಎಂದೂ ಜಗಳ ಕಲಹವಾಗುವುದಿಲ್ಲ, ಶಾಂತಿಯಲ್ಲಿರುತ್ತೇವೆ. ಇಲ್ಲಂತೂ ಸ್ವರ್ಗದಂತಿದೆ ಎಂದು ಮನುಷ್ಯರು ಹೇಳುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಸ್ವರ್ಗವು ಇದ್ದು ಹೋಗಿದೆ. ಆದ್ದರಿಂದಲೇ ಇಲ್ಲಿ ಹೇಗೆ ಸ್ವರ್ಗದಂತಿದೆ ಎಂಬ ಶಬ್ದವು ಮನುಷ್ಯರ ಬಾಯಿಂದ ಬರುತ್ತದೆಯಲ್ಲವೇ? ಆದರೆ ಇಲ್ಲಂತೂ ಅನೇಕರ ಸ್ವಭಾವವು ಸ್ವರ್ಗವಾಸಿಗಳಾಗುವಂತೆ ಕಾಣುವುದಿಲ್ಲ. ದಾಸದಾಸಿಯರೂ ಆಗಬೇಕಲ್ಲವೇ? ರಾಜಧಾನಿಯು ಸ್ಥಾಪನೆಯಾಗುತ್ತದೆ. ಅಂದರೆ ನಾವು ಸಂಬಂಧ ಸಂಪರ್ಕದಲ್ಲಿರೋರಿಗೆ ಸ್ನೇಹ ಪ್ರೀತಿ ಕೊಡ್ತಾ ಇಲ್ಲ, ಉಲ್ಟಾ ಕರ್ಮಗಳು ಮಾಡ್ತೀವಿ ಅಂದರೆ ಅದೇ ದಾಸದಾಸಿ ಪದವಿಗೆ ಹೋಗ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ದಾಸದಾಸಿಯರು ಆಗಬೇಕಲ್ಲವೇ? ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತದೆ. ಬಾಕಿ ಯಾರು ಬ್ರಾಹ್ಮಣರಾಗುವರೋ ಅವರು ದೈವಿ ಮನೆತನದಲ್ಲಿ ಬರುವವರಾಗಿದ್ದಾರೆ. ಆದರೆ ನಂಬರ್ವಾರಿದ್ದಾರೆ. ಕೆಲವರು ಬಹಳ ಮಧುರರಾಗಿರುತ್ತಾರೆ, ಎಲ್ಲರಿಗೆ ಪ್ರೀತಿ ಕೊಡುತ್ತಿರುತ್ತಾರೆ, ಎಂದೂ ಯಾರ ಪ್ರತಿಯೂ ಕೋಪಿಸಿಕೊಳ್ಳುವುದಿಲ್ಲ.
ಕ್ರೋಧ ಮಾಡುವುದರಿಂದ ದುಃಖವಾಗುತ್ತದೆ. ಯಾರು ಮನಸ ವಾಚ ಕರ್ಮಣ ಅನ್ಯರಿಗೆ ದುಃಖವನ್ನೇ ಕೊಡುತ್ತಿರುವರೋ ಅವರಿಗೆ ದುಃಖಿ ಆತ್ಮಗಳೆಂದು ಕರೆಯಲಾಗುತ್ತದೆ. ಹೇಗೆ ಪುಣ್ಯಾತ್ಮ ಪಾಪಾತ್ಮನೆಂದು ಹೇಳುತ್ತಾರಲ್ಲವೇ, ಶರೀರದ ಹೆಸರನ್ನು ತೆಗೆದುಕೊಳ್ಳುವರೆ. ವಾಸ್ತವದಲ್ಲಿ ಪುಣ್ಯಾತ್ಮ ಶರೀರದ ಹೆಸರನ್ನು ತೆಗೆದುಕೊಳ್ಳುವರೆ ಅಂದರೆ ಪುಣ್ಯದ ಶರೀರ ಪಾಪದ ಶರೀರ ಅಂತಾರೇನು ಇಲ್ಲ. ಪುಣ್ಯಾತ್ಮ ಪಾಪಾತ್ಮ ಆತ್ಮದ ಹೆಸರು ಬರ್ತದೆ. ಬಾಬಾ ಏನಂತಾರೆ, ವಾಸ್ತವದಲ್ಲಿ ಪುಣ್ಯಾತ್ಮ ಪಾಪಾತ್ಮನು ಆತ್ಮವೇ ಆಗುತ್ತದೆ. ಎಲ್ಲ ಪಾಪಾತ್ಮರು ಒಂದೇ ರೀತಿಯಾಗಿರುವುದಿಲ್ಲ, ಹಾಗೆಯೇ ಪುಣ್ಯಾತ್ಮರೆಲ್ಲರೂ ಒಂದೇ ರೀತಿ ಇರುವುದಿಲ್ಲ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇರುತ್ತಾರೆ. ವಿದ್ಯಾರ್ಥಿಗಳಿಗೆ ಸ್ವಯಂನ ಬಗ್ಗೆ ತಿಳಿಯುತ್ತದೆಯಲ್ಲವೇ, ನನ್ನ ನಡವಳಿಕೆ ಸ್ಥಿತಿ ಹೇಗಿದೆ, ನಾನು ಹೇಗೆ ನಡೆಯುತ್ತೇನೆ, ಎಲ್ಲರೊಂದಿಗೆ ಮಧುರವಾಗಿ ಮಾತನಾಡುತ್ತೇನೆ, ಯಾರಾದರೂ ಏನಾದರೂ ಹೇಳಿದರೆ ನಾನು ಉಲ್ಟಾ ಸುಲ್ಟಾ ಉತ್ತರವನ್ನಂತೂ ಕೊಡುವುದಿಲ್ಲವಲ್ಲವೇ. ಬಾಬಾ, ಮಕ್ಕಳ ಮೇಲೆ ಕೋಪ ಬಂದು ಬಿಡುತ್ತದೆ ಎಂದು ಕೆಲವರು ತಂದೆಗೆ ಹೇಳುತ್ತಾರೆ. ಅದಕ್ಕೆ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯಿಂದ ಕೆಲಸ ತೆಗೆದುಕೊಳ್ಳಿ. ಚಿಕ್ಕ ಮಕ್ಕಳನ್ನು ಸುಧಾರಣೆ ಮಾಡಲು ಕಿವಿ ಹಿಡಿದುಕೊಳ್ಳುತ್ತಾರೆ. ಕೃಷ್ಣನನ್ನು ತೋರಿಸುತ್ತಾರಲ್ಲವೇ, ಅವನನ್ನು ಹಗ್ಗದಿಂದ ಕಟ್ಟಿ ಹಾಕಿದರು. ಇದು ಸಹ ಇಲ್ಲಿಯ ಮಾತಾಗಿದೆ. ಚಿಕ್ಕ ಮಕ್ಕಳು ಚಂಚಲವಾಗಿದ್ದರೆ ವೃಕ್ಷಕ್ಕೆ ಅಥವಾ ಮಂಚಕ್ಕೆ ಕಟ್ಟಿ ಹಾಕಿರಿ, ಆದರೆ ಪೆಟ್ಟು ಕೊಡಬೇಡಿ. ಇಲ್ಲವೆಂದರೆ ಅವರು ಸಹ ಅದನ್ನೇ ಕಲಿತು ಬಿಡುತ್ತಾರೆ. ಆದ್ದರಿಂದ ಅವರನ್ನು ಕಟ್ಟಿ ಹಾಕುವುದು ಸರಿಯಾಗಿದೆ. ಮಕ್ಕಳು ಸಹ ದೊಡ್ಡವರಾದ ಮೇಲೆ ತಂದೆ ತಾಯಿಯನ್ನು ಕಟ್ಟಿ ಹಾಕುತ್ತಾರೆ ಎಂದಲ್ಲ. ಇಂದು ಕೇವಲ ಮಕ್ಕಳಿಗೆ ಶಿಕ್ಷಣ ಕೊಡುವುದಾಗಿದೆ. ಬಹಳ ತೊಂದರೆ ಕೊಟ್ಟರೆ ಕಿವಿಯನ್ನು ಹಿಡಿದುಕೊಳ್ಳಿ. ಕೆಲವು ಮಕ್ಕಳು ಒಮ್ಮೆಲೆ ಉಸಿರು ಕಟ್ಟಿಸಿ ಬಿಡುತ್ತಾರೆ. ನಿರ್ಮೋಹಿಗಳು ಸಹ ಆಗಬೇಕಾಗಿದೆ. ಏನು ಹೇಳಿದ್ರು ಪಾಯಿಂಟ್ ಬಾಬಾ, ಕೆಲವು ಮಕ್ಕಳು ಉಸಿರು ಕಟ್ಟಿಸಿಬಿಡ್ತಾರೆ, ನಿರ್ಮೋಹಿಗಳಾಗಬೇಕು. ಅಂದರೆ ಹೇಳಿದ ಮಾತು ಕೇಳಲ್ಲ ಮಕ್ಕಳು. ಅಲ್ಲಿ ಅವ್ರಿಗೆ ತೊಂದರೆ ಆಗಿರ್ತತೆ. ಆ ತೊಂದರೆಯಿಂದ ಪಾರಾಗಕ್ಕೆ ಸೊಲ್ಯೂಷನ್ ಕೊಟ್ಟರು ಹೇಳಿದ ಮಾತು ಕೇಳಲ್ಲ. ಆವಾಗ ಅಯ್ಯೋ ಹಿಂಗಲ್ಲ ಅಂತ ಅದೇ ಯೋಚನೆಯಲ್ಲಿ ಇರಬಾರ್ದು. ನೀವು ಎಷ್ಟನೇ ಯೋಚನೆ ಮಾಡಲಿ, ಏನಾದರೂ ಬದಲು ಮಾಡೋಕ್ಕೆ ಶಕ್ತಿ ಐತಾ? ಇಲ್ಲ. ಅದಕ್ಕೆ ನಿರ್ಮೋಹಿ ಆಗು ಅಂದರು ಬಾಬಾ. ಅಂದರೆ ಅದ್ರ ಮೇಲೆ ಮೋಹ ತೆಗೆದು ಬಾಬಾ ನೆನಪು ಮಾಡಿವೆ ಅಂದರೆ ಅಲ್ಲಿ ಪಾರಾಗ್ತತೆ. ನಿಮ್ಮದೆಲ್ಲ ಭಾರ ನಾನು ಹೊರಲಿಕ್ಕೇ ಬಂದೀನಿ ಅಂತ ಬಾಬಾ ಹೇಳ್ತಾರಂದಮೇಲೆ ಆ ಭಾರನ ಹೊರ್ತಾರೆ. ಆದರೆ ಅದು ನಾವು ಏನು ಕರ್ಮ ಮಾಡಿರ್ತೀವೋ ಅದ್ರ ಮೇಲೆ ಅದು ದುಃಖ ನೋವು ಇರ್ತತೆ. ಆ ಕರ್ಮ ಭಸ್ಮ ಆಗೋಂಥ ಕೆಲಸ ನಾವು ಮಾಡಿವಂದರೆ ಉಳಿದಿದ್ದು ಪಾರು ಮಾಡೋದನ್ನು ಯಾರು ಮಾಡ್ತಾರೆ? ಬಾಬಾ ಮಾಡ್ತಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಇದನ್ನಂತೂ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಲಕ್ಷ್ಮೀನಾರಾಯಣರಾಗಬೇಕಾಗಿದೆ. ಗುರುದೇಹವು ಸಮ್ಮುಖದಲ್ಲಿದೆ. ಲಕ್ಷ್ಮೀನಾರಾಯಣ ಅಂದ್ವಿ. ಇನ್ನೂ ವಿಚಾರ ಆಳದಲ್ಲಿ ಹೋದರೆ ಏನು, ನಾವೇನು ಬೇಡಿವಲ್ಲ, ಆಯುಷು, ಆರೋಗ್ಯ, ಸಂಪತ್ತು, ಸುಖಿ ಸಂಸಾರ ಪ್ಲಸ್ ಗೌರವ, ಎಲ್ಲದನ್ನ ಎಷ್ಟು ಪಡೆದರವರು 100%. ನಾವು ಅದು ಬೇಕು ಅಂತ 2500 ವರ್ಷ ಭಕ್ತಿ ಮಾಡಿವಲ್ಲ, ಈಗ ಅದನ್ನು ಪಡಿಬೇಕು. ನೀವು ಲಕ್ಷ್ಮೀನಾರಾಯಣರಾಗಬೇಕು ಅಂತ ಬಾಬಾ ಹೇಳ್ತಾರೆ. ಗುರುದೇಹವು ನಿಮ್ಮ ಸಮ್ಮುಖದಲ್ಲಿದೆ. ಇದು ಎಷ್ಟು ಶ್ರೇಷ್ಠ ಗುರುದೇಹವಾಗಿದೆ. ಓದಿಸುವವರು ಸಹ ಶ್ರೇಷ್ಠರಲ್ಲವೇ. ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ ಎಂದು ಎಷ್ಟೊಂದು ಶ್ರೀಕೃಷ್ಣನ ಮಹಿಮೆ ಮಾಡುತ್ತಾರೆ. ಆದರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವಂತೂ ಆ ರೀತಿ ಆಗುತ್ತೇವೆ. ಅಂಥ ಶ್ರೇಷ್ಠರಾಗುವುದಕ್ಕಾಗಿಯೇ ನೀವು ಇಲ್ಲಿಗೆ ಬಂದಿದ್ದೀರಿ. ನಿಮ್ಮದು ಇದು ನರನಿಂದ ನಾರಾಯಣನಾಗುವ ಸತ್ಯನಾರಾಯಣನ ಕಥೆಯಾಗಿದೆ, ಅಮರಪುರಿಗೆ ಹೋಗುವ ಅಮರ ಕಥೆಯಾಗಿದೆ. ಆದರೆ ಈ ಮಾತುಗಳನ್ನು ಸನ್ಯಾಸಿ ಮೊದಲಾದವರು ತಿಳಿದುಕೊಳ್ಳುವುದಿಲ್ಲ. ಯಾವುದೇ ಮನುಷ್ಯ ಮಾತ್ರರಿಗೆ ಜ್ಞಾನಸಾಗರ ಅಥವಾ ಪತಿತ ಪಾವನನೆಂದು ಹೇಳುವುದಿಲ್ಲ. ಇಡೀ ಸೃಷ್ಟಿಯೇ ಪತಿತವಾಗಿದೆ. ಅಂದ ಮೇಲೆ ನಾವು ಪತಿತ ಪಾವನರೆಂದು ಯಾರಿಗೆ ಹೇಳುವುದು? ಇಲ್ಲಿ ಯಾರೊಬ್ಬರೂ ಪುಣ್ಯಾತ್ಮರಿಲ್ಲ. ಇದು ಪತಿತ ಪ್ರಪಂಚವಾಗಿದೆ. ಶ್ರೀಕೃಷ್ಣನು ಮೊಟ್ಟ ಮೊದಲಿಗನಾಗಿದ್ದಾನೆ. ಆದರೆ ಕೃಷ್ಣನಿಗೂ ಸಹ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಜನನ ಮರಣ ರಹಿತನು ಒಬ್ಬರೇ ನಿರಾಕಾರ ತಂದೆಯಾಗಿದ್ದಾರೆ. ಆಸ್ತಿಯು ಅವರಿಂದಲೇ ಸಿಗಬೇಕಾಗಿದೆ. ಆದರೆ ಸರ್ವವ್ಯಾಪಿ ಎಂದು ಹೇಳಿದಾಗ ಅಲ್ಲಿ ಆಸ್ತಿ ಸಿಗುವುದಿಲ್ಲ. ನೋಡ್ರಿ, ಬಾಬಾ ಆಸ್ತಿ ಏನು ಕೊಡ್ತಾರೆ? ಬಾಬಾ ಏನು ವಜ್ರದ ಕಲ್ಲು ಕೊಟ್ಟು ಕಳಿಸ್ತಾರ? ಕೊಟ್ಟರು ಕೂಡ ಅದು ಇನ್ನೊಂದು ಜನ್ಮಕ್ಕೆ ಕೊಯ್ಯೋಕ್ಕಾಗಲ್ಲಲ್ಲ. ಹೇಗೆ
84 ಜನ್ಮಕ್ಕಾಗಷ್ಟು ಆಸ್ತಿ ಹೇಗೆ ಕೊಡ್ತಾರೆ ಬಾಬಾ ಅಂತಂದರೆ, ಈಗ ನಾವು ಬಾಬಾನ ನೆನ್ಪು ಮಾಡಿದಂತೆಲ್ಲ ಶಾಂತಿ ತುಂಬುತ್ತಲ್ಲ ಆತ್ಮದಲ್ಲಿ, ಆ ಪಾದದ ಮೂಲಕ ಆ ಶಾಂತಿ ಪ್ರಕೃತಿಗೆ ಭೂಮಿಗೆ ಎಲ್ಲ ಹರಡ್ತದೆ. ಆ ಗುಡಿಯಲ್ಲಿ ಪಾದ ಇಟ್ಟಿರ್ತಾರೆ, ಯಾಕೆ? ನಮ್ಮ ದೈವ ಶಕ್ತಿಗಳು ಪಾದದ ಮೂಲಕ ಹರಿತಾವಂತ. ಈಗ ನಾವು ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟರೆ ಅವ್ರು ಏನಾದರೂ ಒಂದು ವಸ್ತು ಕೊಡ್ತಾರಲ್ಲ, ಅದರಂತೆ ಇಲ್ಲಿ ನಾವು ಭೂಮಿಗೆ ಶಾಂತಿಯ ಕಿರಣ ತುಂಬಿದ್ವಲ್ಲ, ಅದು ಭೂಮಿ ಏನು ಕೊಡ್ತತೆ ನಿಮಗೆ? ಜನ್ಮ ಜನ್ಮ ನಿಮ್ಮ ಸಂಪತ್ತು ಎಲ್ಲ ದವಸ ಧಾನ್ಯ ಎಲ್ಲ ಇರೋದು ಭೂಮಿಯಲ್ಲೇ ಅಲ್ಲ. ಆಗ ನಿಮಗೆ ಜನ್ಮ ಜನ್ಮದಲ್ಲೂ ಅದರಿಂದ ನಿಮಗೆ ದವಸ ಧಾನ್ಯ ಸಂಪತ್ತು ಎಲ್ಲ ಸುರಿತಾ ಇರ್ತದೆ. ಈಗ ನೋಡ್ರಿ, ಹಂಪಿ ಎಲ್ಲ ರಾಜರು ಆಳಿದ್ರು, ಆದರೆ ಕೃಷ್ಣದೇವರಾಯನ ಕಾಲಕ್ಕೆ ಯಾಕೆ ವಜ್ರ ಮುತ್ತು ರತ್ನ ಬಂಗಾರನ ಆಳಿದ್ರು? ಹೌದಾ? ಯಾಕೆ ಅಂದರೆ ಇವಾಗ ಆ ಕೃಷ್ಣ ದೇವರಾಯ ಆತ್ಮ ಸಂಗಮ ಯುಗದಾಗ ಪಂಚತತ್ವಗಳಿಗೆ ಆತ್ಮಗಳಿಗೆಲ್ಲ ಮನಸ ಸೇವೆ ಮಾಡಿರ್ತತಿ. ಆವಾಗ ಯಾವಾಗ ಅದು ರಾಜ ಆಗ್ತತೋ ಎಲ್ಲ ಪ್ರಕೃತಿಯಿಂದ ಆತ್ಮಗಳಿಂದ ಎಲ್ಲರಿಂದನೂ ಸಹಯೋಗ ಸಿಗ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ವಿದ್ಯೆಯಿಂದಲೇ ಈ ಪದವಿಯನ್ನು ಲಕ್ಷ್ಮೀನಾರಾಯಣರು ಪಡೆದಿದ್ದಾರೆ. ಅವರನ್ನು ಸರ್ವವ್ಯಾಪಿ ಎಂದು ಹೇಳಿದಾಗ ಆಸ್ತಿ ಸಿಗುವುದಿಲ್ಲ. ಅಂದರೆ ಎಲ್ಲ ಕಡೆ ಅದನ್ನಂತೇಳಿ ಪೂಜೆ ಮಾಡಿದ್ವಿ, ಆತ ಎಲ್ಲ ಕಡೆ ಇಲ್ಲ, ನಮ್ಮ ಕೂಗತ್ತು ಮುಟ್ಲಿಲ್ಲ ತಂದೆಗೆ, ನಮಗೆ ಆಸ್ತಿ ಸಿಗಲಿಲ್ಲ. ಆಸ್ತಿ ಸಿಗಬೇಕಂದ್ರೆ ಬುದ್ಧಿ ಎಲ್ಲಿಗಿಡಬೇಕು? ಆತ್ಮರೂಪದಿಂದ ಪರಂಧಾಮದಲ್ಲಿರುವ ತಂದೆ ಜೊತೆ ಬುದ್ಧಿ ಯೋಗ ಇಟ್ಟಾಗ ನಮಗೆ ಆಸ್ತಿ ಸಿಗ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ. ಶ್ರೀ ಲಕ್ಷ್ಮೀನಾರಾಯಣರು ನಂಬರ್ 1 ಆಗಿದ್ದಾರೆ. ವಿದ್ಯೆಯಿಂದಲೇ ಈ ಪದವಿಯನ್ನು ಪಡೆದರು ಅಂದ ಮೇಲೆ ಭಾರತದ ಪ್ರಾಚೀನ ಯೋಗವು ಏಕೆ ಪ್ರಸಿದ್ಧವಾಗಬಾರದು? ಇದರಿಂದ ಮನುಷ್ಯರು ವಿಶ್ವದ ಮಾಲೀಕರಾಗುತ್ತಾರೆ. ಆದ್ದರಿಂದ ಇದಕ್ಕೆ ಸಹಜ ಯೋಗ, ಸಹಜ ಜ್ಞಾನವೆಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇದು ಬಹಳ ಸಹಜವಾಗಿದೆ. ಒಂದೇ ಜನ್ಮದ ಪುರುಷಾರ್ಥದಿಂದ ಎಷ್ಟೊಂದು ಪ್ರಾಪ್ತಿಯಾಗಿ ಬಿಡುತ್ತದೆ. ಭಕ್ತಿ ಮಾರ್ಗದಲ್ಲಂತೂ ಪ್ರತಿ ಜನ್ಮದಲ್ಲಿ ಅಲೆದಾಡುತ್ತಾ ಪೆಟ್ಟು ತಿನ್ನುತ್ತಾ ಬಂದಿರಿ, ಆದರೆ ಏನೂ ಸಿಗಲಿಲ್ಲ. ಇಲ್ಲಿ ಒಂದೇ ಜನ್ಮದಲ್ಲಿ ಪ್ರಾಪ್ತಿಯಾಗಿ ಬಿಡುತ್ತದೆ. ಆದ್ದರಿಂದ ಸಹಜವೆಂದು ಹೇಳಲಾಗುತ್ತದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಹೇಳಲಾಗುತ್ತದೆ. ಇತ್ತೀಚೆಗೆ ನೋಡಿ ಎಂತೆಂಥ ಸಂಶೋಧನೆಗಳನ್ನು ಮಾಡುತ್ತಿರುತ್ತಾರೆ. ವಿಜ್ಞಾನವೂ ಸಹ ಅದ್ಭುತವಾಗಿದೆ ಮತ್ತು ಶಾಂತಿಯ ಅದ್ಭುತವೂ ಸಹ ನೋಡಿ ಹೇಗಿದೆ. ಅದೆಲ್ಲವೂ ಸ್ಥೂಲವಾಗಿ ಕಾಣುತ್ತದೆ, ಆದರೆ ಇಲ್ಲಿ ಏನೂ ಇಲ್ಲ. ನೀವು ಶಾಂತಿಯಲ್ಲಿ ಕುಳಿತಿದ್ದೀರಿ, ನೌಕರಿ ಇತ್ಯಾದಿಗಳನ್ನು ಮಾಡುತ್ತೀರಿ, ಕೈ ಕೆಲಸ ಮಾಡುತ್ತೀರಿ. ಬುದ್ಧಿಯೋಗವು ತಂದೆಯೊಂದಿಗಿರಲಿ, ಆದರೆ ಆತ್ಮದ ಮನಸ್ಸು ಪ್ರಿಯತಮನ ಜೊತೆಗಿರಲಿ. ಪ್ರಿಯತಮರ ಗಾಯನವಿದೆಯಲ್ಲವೇ? ಅವರು ಒಬ್ಬರು ಇನ್ನೊಬ್ಬರ ರೂಪವನ್ನು ನೋಡಿ ಪ್ರೀತಿ ಮಾಡುತ್ತಾರೆ. ಇಲ್ಲಿ ವಿಕಾರದ ಮಾತಿರುವುದಿಲ್ಲ. ಎಲ್ಲಿ ಕುಳಿತಿದ್ದರೂ ಸಹ ಅವರ ನೆನಪು ಬಂದು ಬಿಡುತ್ತದೆ. ಊಟ ಮಾಡುತ್ತಿರುವಾಗಲೂ ಸಮ್ಮುಖದಲ್ಲಿ ಬುದ್ಧಿಯಿಂದ ಅವರನ್ನೇ ನೋಡುತ್ತಿರುತ್ತಾರೆ. ಅಂತಿಮದಲ್ಲಿ ನಿಮ್ಮದು ಸಹ ಈ ಸ್ಥಿತಿಯಾಗುವುದು. ಕೇವಲ ತಂದೆಯನ್ನೇ ನೆನಪು ಮಾಡುತ್ತಾ ಇರಿ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ರೂಪ ಬಸಂತರಾಗಿ ಮುಖದಿಂದ ಸದಾ ಸುಖದಾಯಕ ಮಾತುಗಳನ್ನು ಮಾತನಾಡಬೇಕಾಗಿದೆ. ರೂಪ ಬಸಂತರು ಅಂದರೆ ಯೋಗಯುಕ್ತರು, ಜ್ಞಾನ ಸ್ವರೂಪರು ಆಗಬೇಕು ಅಂತ ಹೇಳ್ತಾರೆ ಬಾಬಾ. ದುಃಖಿದಾಯಿಗಳಾಗಬಾರದು, ಜ್ಞಾನದ ವಿಚಾರಗಳಲ್ಲಿ ಇರಬೇಕಾಗಿದೆ. ಬಾಯಿಂದ ಜ್ಞಾನ ರತ್ನಗಳೇ ಹೊರಬರಬೇಕಾಗಿದೆ. 2ನೇ ಪಾಯಿಂಟ್, ನಿರ್ಮೋಹಿಗಳಾಗಬೇಕು. ಪ್ರತಿಯೊಬ್ಬರಿಂದ ಪ್ರೀತಿಯಿಂದ ಕೆಲಸ ತೆಗೆದುಕೊಳ್ಳಬೇಕು. ಕೋಪಿಸಗೊಳ್ಳಬಾರದು. ಅನಾಥರನ್ನು ಸನಾಥರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಬಾಬಾ ಏನು ಹೇಳಿದ್ರು? ಪ್ರೀತಿಯಿಂದ ಕೆಲಸ ತಗೋಬೇಕು ಅಂತಂದರು. ಅಂದರೆ ಯಾವ ರೀತಿ? ಈಗ ಮಮ್ಮ ಯಾರಿಗಾದರೂ ಕೆಲಸ ಹೇಳಬೇಕಾದ್ರೆ ಈ ಥರ ಫಸ್ಟು ಅವರು
ಅವರಲ್ಲಿ ಏನು ಒಳ್ಳೇದಿರ್ತತೋ ಅವ್ರನ್ನ ಹೊಗಳ್ತಿದ್ದರಂತೆ. ಆಮೇಲೆ ಅದ್ರಾಗ ಅಲ್ಲಿ ಒಂದು ತಪ್ಪಿದ್ದಿದ್ದು ಇದನ್ನು ಸರಿ ಮಾಡ್ಕೊಂಬಿಡು, ಇನ್ನೂ ಚೆನ್ನಾಗಿ ಆಗ್ತತೆ. ಈ ಥರ ಫಸ್ಟು ಅವ್ರಿಗೆ ನೋವಾಗಂತ ಮಾತಾಡಬಾರ್ದು. ನೀನು ಹಂಗದಿ ಹಿಂಗದಿ ಈ ಥರ ಅಲ್ಲ. ಎಲ್ಲ ಅವ್ರು ಏನೇನು ಒಳ್ಳೇದಾಗಿರ್ತತೋ ಅವರಿಂದ ಸೇವೆ ಇರ್ಬೋದು, ಇನ್ನೊಂದಿರ್ಬೋದು, ಅವ್ರು ಫಸ್ಟು ಈ ಥರ ಇದೆಯಾ, ಎಷ್ಟು ಚೆನ್ನಾಗಿದೆಯಾ ನೋಡು, ಎಷ್ಟು ಚೆನ್ನಾಗಿ ಮಾಡ್ತೀಯಾ ಅಂತೇಳಿ ಅಲ್ಲಿ ಒಂದು ತಪ್ಪನ್ನು ತೋರಿಸ್ಕೊಟ್ರೆ ಅಲ್ಲಿ ಅವರೇನು ದುಃಖದಲ್ಲೂ ಬರಲ್ಲ, ಇನ್ನೂ ಚೆನ್ನಾಗಿ ಸಹಯೋಗ ಕೊಡ್ತಾರೆ. ವರದಾನ: ತಮ್ಮ ಪರಿಸ್ಥಾ ರೂಪದ ಮೂಲಕ ಗತಿ ಸದ್ಗತಿಯ ಪ್ರಸಾದವನ್ನು ಹಂಚುವಂತಹ ಮಾಸ್ಟರ್ ಗತಿ ಸದ್ಗತಿ ದಾತ ಭವ. ವರ್ತಮಾನ ಸಮಯದಲ್ಲಿ ವಿಶ್ವದ ಅನೇಕ ಆತ್ಮರು ಪರಿಸ್ಥಿತಿಗಳ ವಶರಾಗಿ ಚೀರಾಡುತ್ತಿದ್ದಾರೆ. ಕೆಲವರು ಆರ್ಥಿಕತೆಯಿಂದ, ಕೆಲವರು ಹಸಿವಿನಿಂದ, ಕೆಲವರು ತನುವಿನ ರೋಗದಿಂದ, ಕೆಲವರು ಮನಸ್ಸಿನ ಅಶಾಂತಿಯಿಂದ. ಎಲ್ಲರ ದೃಷ್ಟಿಯು ಶಾಂತಿ ಸ್ತಂಭದ ಕಡೆಗೆ ಹೋಗುತ್ತಿದೆ. ಎಲ್ಲರೂ ನೋಡುತ್ತಿದ್ದಾರೆ ಹಾಹಾಕಾರದ ನಂತರ ಜಯ ಜಯಕಾರವು ಯಾವಾಗ ಆಗುತ್ತದೆ ಅಂದಾಗ ಈಗ ತಮ್ಮ ಸಹಕಾರಿ ಪರಿಸ್ಥಿತಿಯ ಮೂಲಕ ವಿಶ್ವದ ದುಃಖವನ್ನು ಹರಣ ಮಾಡಿರಿ. ಮಾಸ್ಟರ್ ಗತಿ ಸದ್ಗತ ಆಗಿದ್ದು ಭಕ್ತರಿಗೆ ಗತಿ ಮತ್ತು ಸದ್ಗತಿಯ ಪ್ರಸಾದವನ್ನು ಹಂಚಿರಿ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆ ಸಹಕಾರಿ ಮತ್ತು ಪರಿಸ್ಥಿತಿಯ ಮೂಲಕ ವಿಶ್ವದ ದುಃಖ ಹರಣ ಮಾಡಿರಿ ಅಂತಂದ್ರು. ಅಂದ್ರೇನು? ಮನಸಾ ಸೇವೆ ಮೂಲಕ ತಂದೆಯ ಸುಖದ ಕಿರಣಗಳನ್ನ ತುಂಬೋದು, ಶಾಂತಿ ಕಿರಣ, ಶಕ್ತಿ ಕಿರಣ ತುಂಬೋದು. ಹೌದಾ? ಆಮೇಲೆ ಅವ್ರಿಗೆ ತಂದೆಯ ಸಂದೇಶ ಕೊಟ್ಟು ಅವ್ರನ್ನ ತಂದೆಯ ಮಡ್ಲಿಗೆ ತಂದ್ಕೊಳ್ಳೋದು. ಇದೆಲ್ಲ ಏನು? ಗತಿ ಸದ್ಗತಿ ಆಗಿ ಸದ್ಗತಿಯ ಪ್ರಸಾದ ಹಂಚಿರಿ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: ಮನಸ್ಸನ್ನು ಇಷ್ಟು ಶಕ್ತಿಶಾಲಿಯಾಗಿ ಮಾಡಿಕೊಳ್ಳಿರಿ, ಯಾವುದೇ ಪರಿಸ್ಥಿತಿ ಬಂದರೂ ಮನಸ್ಸನ್ನು ಏರುಪೇರಿನಲ್ಲಿ ತರಬಾರದು. ಎಷ್ಟು ಯೋಗ ಶಕ್ತಿ ಇರಬೇಕು ಅಂತ ಹೇಳಿದರು ಬಾಬಾ. ಕಂಟ್ರೋಲಿಂಗ್ ಪವರ್. ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗೆ ಆತ್ಮಿಕ ಸ್ಥಿತಿಯಲ್ಲಿ ಸೆಟ್ ಆಗಿಬಿಡ್ಬೇಕು. ಈ ಥರ ಇದ್ದಾಗ ಏನಾಗ್ತತೆ? ಮನಸ್ಸು ಏರುಪೇರಿನಲ್ಲಿ ಬರಲ್ಲ. ಅವ್ಯಕ್ತ ಸೂಚನೆ: ಈಗ ಸೇವೆಯ ಕರ್ಮದ ಬಂಧನದಲ್ಲಿಯೂ ಬರಬಾರದು. ನಮ್ಮ ಸ್ಥಾನ, ನಮ್ಮ ಸೇವೆ, ನಮ್ಮ ವಿದ್ಯಾರ್ಥಿ, ನಮ್ಮ ಸಹಯೋಗಿ ಆತ್ಮರು, ಇದು ಸಹ ಸೇವೆಯ ಕರ್ಮದ ಬಂಧನವಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಬಂಧನ ಮಾಡ್ಕೋಬಾರ್ದು. ನಮ್ಮದು ಅಂತ ಅವ್ರನ್ನ ಅಧಿಕಾರದಿಂದ ನಮ್ಮ ಕಡೆ ಸೆಳ್ಕೊಳಕ್ಕೆ ಹೋಗಬಾರ್ದು. ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟರೆ ನಾವು ಬೇಡ ಅಂದರೂ ಆತ್ಮಗಳು ಲೈಟಿಗೆ ಹೆಂಗೆ ಹುಳುಗಳು ಓಡೋಡಿ ಬರ್ತಾವೆ ಬೆಳಕಿಗೆ, ಅದ್ರಂಗೆ ನಮ್ಮಲ್ಲಿ ಆತ್ಮದಲ್ಲಿ ಬಾಬನ ಖಜಾನೆ ಒಂದೇ ಭರ್ಪೂರ್ ಇರಲಿ, ಆತ್ಮಗಳು ತಾವಾಗೇ ಓಡೋಡಿ ಬರ್ತವೆ. ಅದು ಬಿಟ್ಟು ಬಂಧನ ಮಾಡ್ಕೋಬಾರ್ದು. ಇವು ನಮ್ಮ ಆತ್ಮಗಳು, ಇದು ನನ್ನ ಸೇವೆ, ನನ್ನಕ್ಕೆ ಇದು ಅಂತ. ಎದಕ್ಕೆ ಅಂದರೆ ನಂದು ಅನ್ನೋದಿದ್ದಲ್ಲಿ ದೇಹಾಭಿಮಾನ ಬರ್ತತೆ. ಅದು ಅಲ್ಲಿ ನಾವು ಅಧಿಕಾರ ಸ್ಥಾಪನೆ ಮಾಡೋಕ್ಕೆ ಹೋಗ್ತೀವಿ. ಅಲ್ಲಿ ಸಿಡ್ಸಿಡಾಪನ್ ಮಾಡಿದಾಗ ಅಲ್ಲಿ ಇನ್ನೊಂದಿಷ್ಟು ವಿಘ್ನಗಳು ಆಗ್ತವೆ. ಈ ಕರ್ಮ ಬಂಧನದಿಂದ ಕರ್ಮಾತೀತ ಅಂದಾಗ ಕರ್ಮಾತೀತರಾಗಬೇಕು ಮತ್ತು ಇವರು ಅವರೇ ಆಗಿದ್ದಾರೆ, ಇವರೇ ಎಲ್ಲವೂ ಆಗಿದ್ದಾರೆ. ಈ ಅನುಭವ ಮಾಡಿರಿ. ಆತ್ಮರನ್ನು ಸಮೀಪ ತರಬೇಕಾಗಿದೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.